नमस्कार छात्रों, मैं मंजुला बी जोगी, हिंदी शिक्षिका, शरण बसवेश्वर उच्च माध्यमिक पाठशाला चित्रहट्टी, पड़लकेरे तालुका, चित्रदुर्ग जिला। बच्चों, मैं आज हिंदी वल्लरी 10वीं कक्षा का हिंदी गद्य पाठ यानी मेरा बचपन पढ़ाने जा रही हूँ। यहाँ पर शीर्षक है मेरा बचपन। इस शीर्षक को हम थोड़ा आपको समझाएंगे। मेरा का अर्थ क्या होता है? कन्नड़ में नन्ना। बचपन का अर्थ क्या है आप जानते हैं? क्या है बचपन का अर्थ? बाल्य। ಹಾಗಾದ್ರೆ ಏನಾಯ್ತು? मेरा बचपन का अर्थ होता है नन्ना बाल्य। यहाँ पर किसका बाल्य है? मेरा का मतलब है यहाँ पर अब्दुल कलाम जी का बाल्य है, बचपन है ना। यहाँ पर क्या होता है? बचपन बाल्य ಅಂದ್ರೆ ನನ್ನ ಬಾಲ್ಯದಲ್ಲಿ ಯಾರ ವಿಷಯದ ಬಗ್ಗೆ ನಾವು ಇವತ್ತು ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ। ಕೇಳಿದ್ದೀರಾ ಅವರ ಹೆಸರನ್ನ ಮಕ್ಕಳೇ? ಕೇಳಿದ್ದೀರಾ? ಯಾವ ರೀತಿಯಲ್ಲಿ ನೀವು ಇವರ ಹೆಸರನ್ನ ಕೇಳಿದ್ದೀರಾ? ಯಾವ ಯಾವ ಕ್ಷೇತ್ರದಲ್ಲಿ ಕೇಳಿದ್ದೀರಾ? ಹೇಗೆ ಇವರು ನಿಮಗೆ ಗೊತ್ತು? ಸ್ವಲ್ಪ ಹೇಳ್ತೀರಾ? ಏನಂದ್ರೆ ಇಲ್ಲಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳು ಆಗಿದ್ರು, ಹೌದಾ? ರಾಷ್ಟ್ರಪತಿ ರೂಪದಲ್ಲಿ ನಾವು ಅಬ್ದುಲ್ ಕಲಾಂ ಅವರಿಗೆ ನೋಡ್ತೀವಿ, ಮತ್ತೆ ಒಬ್ಬ ವಿಜ್ಞಾನಿಯ ರೂಪದಲ್ಲಿ ನಾವು ನೋಡ್ತೀವಿ, ಉಪಗ್ರಹಗಳ ಉಡಾವಣೆಯ ಒಂದು ಸಂದರ್ಭದಲ್ಲಿ ಅವರನ್ನು ನಾವು ನೋಡ್ತೀವಿ, ಅವರ ಮಹಾನ್ ಸಾಧನೆ ಬಗ್ಗೆ ನಾವು ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ವೆಬ್ಸೈಟ್ಗಳಲ್ಲಿ ನಾವು ಓಪನ್ ಮಾಡಿ ನೋಡಿದರೆ ಬೇಕಾದಷ್ಟು ಮಾಹಿತಿ ಪ್ರತಿಯೊಂದು ಹಿಡಿದು ಅವರ ಹಳ್ಳಿಯಿಂದ ಹಿಡಿದು ಅಂದರೆ ಅವರ ಜನ್ಮಸ್ಥಳದಿಂದ ಹಿಡಿದು ನಮಗೆ ಎಲ್ಲ ಮಾಹಿತಿ, ಅವರು ಯಾವ ರೀತಿ ಈ ನಮ್ಮ ದೇಶದಲ್ಲಿ ದುಡ್ಡಿದ್ದಾರೆ, ಸೇವೆ ಮಾಡಿದ್ದಾರೆ, ಏನೇನು ಕೆಲಸ ಕಾರ್ಯಗಳನ್ನು ಸಾಧನೆಗೈದಿದ್ದಾರೆ ಅನ್ನೋದನ್ನು ನಾವು ಆ ವೆಬ್ಸೈಟ್ ಓಪನ್ ಮಾಡಿದ್ರೆ ನೋಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ. ನೀವಾಗಲೇ ಈಗ ತುಂಬ ಜಾಣರಾಗಿದ್ದೀರಿ, ಹೌದು ತಾನೆ? ನಿಮಗೆ ಆನ್ಲೈನಲ್ಲಿ ಏನೇನು ವ್ಯವಸ್ಥೆ ಇದೆ ಅನ್ನೋದೆಲ್ಲ ಗೊತ್ತಿದೆ, ಸಂಪೂರ್ಣ ಮಾಹಿತಿ ಅವ್ರ ಬಗ್ಗೆ ಸಿಗುತ್ತೆ. ಆದರೆ ನಾನೇನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ನನ್ನ ಬಾಲ್ಯ ಅಂತ ಹೇಳಿ ಅವರೇ ಬರೆದಿರುವಂಥ ಆತ್ಮಕಥೆಯ ತುಣುಕನ್ನು ನಿಮಗೆ ತಿಳಿಸಿ ಹೇಳೋದಕ್ಕೆ ಹೊರಟಿದ್ದೀನಿ. ಹಾಗಾದರೆ उससे पहले हम जानेंगे थोड़ा सा परिचय। मैं बताती हूँ यहाँ पर क्या है। लेखक परिचय में अब्दुल कलाम जी का परिचय अब हम प्राप्त करेंगे। अबुल फकीर जैनुलाब्दीन अब्दुल कलाम। अब्दुल कलाम जी का जो पूरा नाम क्या है? अबुल फकीर जैनुलाब्दीन अब्दुल कलाम। हम क्या बोलते हैं? शॉर्ट बनाकर APJ अब्दुल कलाम। APJ का विस्तृत रूप क्या है? मैं प्रश्न पूछती हूँ तो आप उत्तर देंगे। ये अबुल फकीर P जैनुलाब्दीन APJ हो गया। यहाँ पर पूरा नाम लेते हैं अब्दुल कलाम। समझ में आया बच्चों? APJ का विस्तृत रूप अबुल फकीर जैनुलाब्दीन अब्दुल कलाम, है ना। तो इनका जन्म कब हुआ? 15/10/1931 में इनका जन्म हुआ। 1931 इವರು ಜನಿಸಿದರು। तो जन्म स्थान कौन सा है? मद्रास राज्य। ಈ ಮದ್ರಾಸ್ ರಾಜ್ಯವನ್ನ ಈಗ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ आपका जो तमिलनाडु, तमिलनाडिನ रामेश्वरम कस्बे में। यहाँ पर मैंने कस्बा का अर्थ लिखा है, क्या है? छोटा शहर, ಸಣ್ಣ ಒಂದು ಪಟ್ಟಣದಲ್ಲಿ, ಶಹರದಲ್ಲಿ ಇವರ ಜನ್ಮವಾಯಿತು. ಅದು ಯಾವುದಪ್ಪ ಅಂತ ಹೇಳಿದ್ರೆ ರಾಮೇಶ್ವರಂ. ಕೇಳಿದಿರಲ್ಲ ಹೆಸರು? ನಮ್ಮ ಸ್ಕೂಲಿಂದ ನಾವು ಎಲ್ಲಿಗೆ ಹೋಗಿದ್ವಿ ಪ್ರವಾಸಕ್ಕೂ ಕೂಡ ರಾಮೇಶ್ವರಂಗೆ, ತಮಿಳುನಾಡಿಗೆ ಹೋದಾಗ ಕೆಲವು ವಿದ್ಯಾರ್ಥಿಗಳು ಅದನ್ನ ನೋಡಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿದೆ ರಾಮೇಶ್ವರಂ ಅನ್ನೋದು ಈಗ ಅಂದ್ರೆ ಮೊದಲಿನ ಮದ್ರಾಸ್ ರಾಜ್ಯ ಅಂದ್ರೆ ಈಗಿನ ತಮಿಳುನಾಡಿನ ರಾಮೇಶ್ವರಂ ಅನ್ನೋ ಒಂದು ಪುಟ್ಟ ಶಹರದಲ್ಲಿ, ಪಟ್ಟಣದಲ್ಲಿ ಇವರ ಜನ್ಮ ಆಯಿತು। पिता का नाम है जैनुलाब्दीन,
माता का नाम है आशी अम्मा। ये बाद में हम पाठ में भी देखते जाएंगे। पिता है कौन? जैनुलाब्दीन, माता है आशी अम्मा। तो ठीक है, मैं प्रश्न पूछती हूँ, एपीजे यानी इसका विस्तृत रूप क्या है? यहाँ पर देखकर भी कह सकते हैं आप कैसे, अबुल फकीर जैनुलाब्दीन अब्दुल कलाम। इनका जन्म कब हुआ? 15/10/1931 में हुआ। उसके बाद जन्म स्थान कौन सा है? मद्रास राज्य यानी आपका यानी तमिलनाडु के रामेश्वरम कस्बे में इनका जन्म हुआ। पिता कौन है? जैनुलाब्दीन। माता कौन है? आशी अम्मा, है ना। ಸಂಕ್ಷಿಪ್ತ ಪರಿಚಯ ನೀವು ನೋಡಿದ್ರಿ. ಜೈನುಲಾಬ್ದೀನ್ ಅವರ ವಿಸ್ತೃತ ಹೆಸರಿನ ವಿಸ್ತೃತ ರೂಪ ನೋಡಿದ್ರಿ. ಅವರು ಎಷ್ಟರಲ್ಲಿ ಹುಟ್ಟಿದ್ರು, ಯಾವ ಊರಲ್ಲಿ ಹುಟ್ಟಿದ್ರು, ತಂದೆ ಯಾರು, ತಾಯಿ ಯಾರು. इसके आगे और इनका परिचय मैं आपको समझाना चाहती हूँ. क्या है? अब्दुल फकीर जैनुलाब्दीन अब्दुल कलाम जी का जन्म 15/10/1931 को हुआ. बड़े वैज्ञानिक डॉक्टर एपीजे अब्दुल कलाम जी 25/7/2002 से 24/7/2007 तक, कब तक? यहाँ पर 25/2002 से लेकर 24/7/2007 तक हमारे देश के राष्ट्रपति बने. ಅಂದ್ರೆ 5 ವರ್ಷಗಳ ಕಾಲ ಎಲ್ಲಿಂದ ಎಲ್ಲಿವರೆಗೆ? 25 ಜುಲೈ 2002ರಿಂದ 24 ಜುಲೈ 2007ನೇ ಇಸ್ವಿಯವರೆಗೆ 5 ವರ್ಷಗಳ ಕಾಲ ಇವರು ರಾಷ್ಟ್ರಪತಿಗಳಾಗಿ, ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಕೂಡ ಕೆಲಸ ಮಾಡಿದ್ದಾರೆ. देश के आदर्श तथा जनवादी राष्ट्रपति के नाम से इवरನ್ನ ಏನಂತ ಕರೀತಿದ್ರು? ಜನವಾದಿ ರಾಷ್ಟ್ರಪತಿ ಅಂತ ಕರೀತಿದ್ರು. ಜನರ ಅಭಿಪ್ರಾಯದಂತೆ, ಜನರಿಗೋಸ್ಕರ, ಜನವಾದಿಯಾಗಿ, ಜನರ ಒಂದು ಮುಂದಾಳತ್ವವಾಗಿ ಇವರು ಜನತೆಗೋಸ್ಕರ ಮುಂದಾಳತ್ವವನ್ನು ವಹಿಸುವಂತಹ, ಜನರ ಒಂದು ಪ್ರೇರಣೆಯ ಮೇರೆಗೆ, ಜನರ ಒಂದು ಅಭಿಪ್ರಾಯದ ಮೇರೆಗೆ, ಅವರ ಒಂದು ಬಯಕೆಯ ಮೇರೆಗೆ ಹೇಗೆ ಹೇಳ್ತಾರೋ ಹಾಗೆ ಜನರಿಗೋಸ್ಕರ ಅಂತ ನೀವು ತಗೋಬಹುದು. ಜನವಾದಿ ರಾಷ್ಟ್ರಪತಿಗಳು ಆಗಿದ್ರು. के नाम से भारत के करोड़ करोड़ हृदयों में, करोड़ का अर्थ होता है ಕೋಟಿ ಕೋಟಿ. ಕನ್ನಡಿಗರು ಎಷ್ಟು ಕೋಟಿ ಇದ್ದಾರೋ ಅಷ್ಟೂ ಕನ್ನಡಿಗರ ಮನಸ್ಸಿನಲ್ಲಿ ಇವರೇನಾಗಿದ್ರು ಅಂದ್ರೆ ಭಾರತದ ಜನರಲ್ಲಿ ಇವರು करोड़ करोड़ हृदयों में प्रतिष्ठित. कलाम जी अपनी 82 वर्षों की उम्र में भी अनेकानेक सामाजिक प्रगतिशील आंदोलनों में अत्यंत सक्रिय रहे. ಅಂದ್ರೆ ಭಾರತದ ಕೋಟಿ ಕೋಟಿ ಜನರ ಹೃದಯದಲ್ಲಿ ನೆಲೆಸಿರುವಂತ, ನೋಡಿ, ಒಬ್ಬರ ಮನಸ್ಸಲ್ಲಿ ಹೃದಯದಲ್ಲಿ ನೆಲೆಸೋದಂದ್ರೆ ಏನು? ಹೋಗಿ ನಾವು ಅವರ ಹೃದಯದಲ್ಲಿ ಅವಿತು ಕುಳಿತುಕೊಳ್ಳೋದಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ. ಈಗ ಒಬ್ಬ ವ್ಯಕ್ತಿ ಇದಾನಂದ್ರೆ ನಾವು ಒಬ್ಬೊಬ್ಬರಿಗೆ ಓ ಅವರ ಅಂತ ಹೇಳ್ತೀವಿ, ಹೌದಾ? ಅವರ ಅನ್ನುವಂತ ಪ್ರಶ್ನೆಯಲ್ಲಿ ಮತ್ತೂ ಒಬ್ಬ ವ್ಯಕ್ತಿ ಓ ಅವರು ಅಂತ ನಾವು ಕೂಡ ಹೇಳ್ತೀವಿ. ಓ ಅವರ ಅಂತ ಬೇರೆ, ಓ ಅವರ ಅಂತ ಬೇರೆ, ಹೌದಾ? ಎರಡು ರೀತಿಯಲ್ಲಿ ನಾವು ನಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತೀವಿ. ಓ ಅವರ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಬಗ್ಗೆ ಒಳ್ಳೆಯ ಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಅನ್ನೋ ರೂಪದಲ್ಲಿ ಮನಸ್ಸಲ್ಲಿ ಇಟ್ಕೊಳ್ತೀವಿ. ಹಾಗೇನೆ ಸ್ವಲ್ಪ ಕೆಟ್ಟದಾಗಿ ಕೆಲಸ ಮಾಡೋನಾಗಿದ್ರೆ ನಮ್ಮ ಮನಸ್ಸಲ್ಲಿ ಕೂಡ ಅವನು ಕೆಟ್ಟ ರೀತಿಯಲ್ಲೇ ಮನೆ ಮಾಡಿ ಕೂತ್ಕೊಂಡಿರ್ತಾನೆ. ಅವ್ರ ವಿಷಯ ಬೇಡ ಅಲ್ವಾ? ಈ ತರ ನಾವು ಹೇಳ್ತಾ ಹೋಗ್ತೀವಿ. ಹಾಗೇನೆ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಇವರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ರು, ಹೃದಯದಲ್ಲಿ ನೆಲೆಸಿದ್ರು. ಅಂದ್ರೆ ಎಲ್ಲರಿಗೂ ಪ್ರಿಯವಾದಂತಹ ಒಬ್ಬ ರಾಷ್ಟ್ರಪತಿಯಾಗಿ ಕೆಲಸವನ್ನ, ಜನವಾದಿ ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡಿದ್ರು. 82ನೇ ವರ್ಷದವರೆಗೂ ಸಹ
उम्र में भी अनेकानेक सामाजिक प्रगतिशील आंदोलनों में ಸಮಾಜಕ್ಕೆ ಸಂಬಂಧಪಟ್ಟಂತಹ ಸಮಾಜವನ್ನು ತಿದ್ದುವ ಸಮಾಜವನ್ನು ಪ್ರಗತಿಯ ಹಂತದಲ್ಲಿ ತೆಗೆದುಕೊಂಡು ಹೋಗುವಂತಹ ಚಳುವಳಿಗಳಲ್ಲಿ ಆಂದೋಲನಗಳಲ್ಲಿ जनसभೆಗಳಲ್ಲಿ अत्यंत सक्रिय रहे क्रियाशील रूप में ये भाग लेते थे तथा युवकों के चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था। ಅಂದ್ರೆ स्वामी विवेकानंद जी कैसे युवा पीढ़ी को जागृत करते थे, प्रगतिशील होने के लिए अपना एक भाषण देते थे, उनको उनका उत्साह उमंग बढ़ाते थे, वैसे ही इन्होंने भी कार्य किया है। जो युवा पीढ़ी में शक्ति है उसे और भी थोड़ा क्रियाशील चैतन्यशील बनाया है। ये बनाने का मूल मंत्र इनका था, मैं क्या हूँ। स्वपरिवर्तन की ओर उन्मुख इस अभियान का उद्घोष था। मैं क्या हूँ, ನಾನೇನಾಗಿದ್ದೀನಿ, ನಾನೇನು ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವಂತಹ ಒಂದು स्वपरिवर्तन, मुझमें जो भी गलतियां हैं उसको मिटाना, जो गलत सोच है उसको दूर करना। मैं क्या हूँ, पहले मेरे बारे में जानना है, उसके बाद दूसरों के बारे में जानना है। ನಾನೇ ಕೆಟ್ಟದನ್ನ ಮಾಡ್ತಾ ಇನ್ನೊಬ್ಬರ ಬಗ್ಗೆ ಕೆಟ್ಟದರ ಬಗ್ಗೆ ಹೇಳುವುದು ಅಲ್ಲ, पहले मुझे सुधारना है, खुद को सुधार कर उसके बाद दूसरों को या समाज को सुधारने के लिए हम तैयार होना है। हम ऐसा नहीं करते, सिर्फ क्या करते हैं, दूसरों को ही सुधारने के लिए चले जाते हैं। हम में जो गलतियां हैं, हम में जो बुरे गुण हैं उनको प्रदर्शित नहीं करते, सिर्फ दूसरों के ऊपर उंगली उठाना चाहते हैं, ऐसा नहीं है। तो क्या करना है, पहले खुद को सुधारना है, मैं क्या हूँ पहले जानना है, ನಾನೇನನ್ನುವುದನ್ನು ಮೊದಲು ತಿಳ್ಕೊಂಡು ನನ್ನಲ್ಲಿರುವಂತಹ ಕೆಟ್ಟ ಗುಣಗಳನ್ನ, ನನ್ನಲ್ಲಿರುವಂತಹ ನಕಾರಾತ್ಮಕ ಚಿಂತನೆಯನ್ನ ಓಡಿಸಿ ನಾನು ಏನ್ ಮಾಡ್ತಾ ಇದ್ದೀನಿ ಸಮಾಜಕ್ಕೆ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಬ್ಬ ಪ್ರಗತಿಶೀಲ ವ್ಯಕ್ತಿ ಆಗಬೇಕು ಅಂತ ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಅದರ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಇನ್ನೊಬ್ಬರನ್ನು ಸಹ ತಿಳ್ಬಹುದು, ನಾನು ಅವರ ಮನಸ್ಸಲ್ಲಿ ಉಳಿಯುವುದಕ್ಕೆ ಸಾಧ್ಯ। मैं ही ढोंगी हूँ, मुझे कुछ नहीं आता है, सिर्फ भाषण देना आता है, ऐसा हुआ तो लोग क्या समझते हैं, बुद्धू नहीं है, लोग क्या समझते हैं, ये हमेशा ऐसे ही भाषण देते चला जाता है। तो इनकी बात, ये जो कहता है वो नहीं करता, ಮಾತಿನಂತೆ ಕೃತಿ ಇರಬೇಕು, ಅಂದ್ರೆ ತಾನು ಏನ್ ಮಾತಾಡ್ತಾನೋ ಆ ರೀತಿ ಕೆಲಸವನ್ನು ಕೂಡ ಮಾಡಬೇಕು। लेकिन कुछ लोग ऐसा नहीं करते, सिर्फ दूसरों को कह देते हैं। खुद करते हुए हमारे प्रधानमंत्री जी, माननीय प्रधानमंत्री जी क्या करते हैं, वो झाड़ू लगाते थे, है ना, झाड़ू लगाकर जो स्वच्छ भारत अभियान में खुद को एक किया था। लेकिन कुछ लोग क्या कहते हैं, ನಾವು ಮಾಡಬೇಕು ಅಂತ ಹೇಳ್ತಾರೆ, ಆಶ್ವಾಸನೆಯನ್ನ ಕೊಡ್ತಾರೆ, ನಾನೇ ಖುದ್ದಾಗಿ ಆ ಕೆಲಸದಲ್ಲಿ ಭಾಗಿಯಾದ್ರೆ ನನ್ನ ಜೊತೆಗೆ ಸಾವಿರಾರು ಜನ ನನ್ನ ಹಿಂದೆ ಆ ಕೆಲಸದಲ್ಲಿ ತೊಡಗಬಹುದು ಅನ್ನೋ ಕಾರಣಕ್ಕೆ मैं जो प्रधानी हूँ ऐसा न समझते हुए, ನಾನು ಅವ್ರ ಹೆಸರೇ ಹೇಳ್ತೀನಿ ಅಂತಲ್ಲ, ಯಾರೇ ಆಗಿರಲಿ ಒಳ್ಳೆಯ ಒಬ್ಬ ವ್ಯಕ್ತಿ ತಾನು ಸಮಾಜವನ್ನ ತಿದ್ದುವ ಕೆಲಸದಲ್ಲಿ ತೊಡಗಿದಾನೆ ಅಂತ ಹೇಳಿದ್ರೆ ತಾನು ತೊಡಗಿ ಬೇರೆಯವರನ್ನ ತೊಡಗಿಸಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಸಿರ್ಫ್ दूसरों को कह देना नहीं है। ಇದು ಮಾಡಿ ಅದು ಮಾಡಿ ಅಂತ ಹೇಳಿದ್ರೆ ಯಾರೂ ಮಾಡೋದಿಲ್ಲ, ನಾನು ಮಾಡ್ತಾ ಇದ್ದೀನಿ, ನೀವು ಇದರಲ್ಲಿ ಇಷ್ಟೆಲ್ಲ ಒಳ್ಳೆ ಒಂದಿದೆ ಅಭಿಪ್ರಾಯಗಳಿವೆ, ಒಳ್ಳೆ ಕೆಲಸ ಆಗುತ್ತೆ, ಬನ್ನಿ ಮಾಡಿ ಅಂತ ಹೇಳಿದ್ರೆ ಅವರು ತಿಳ್ಕೊಂಡು ಬರ್ತಾರೆ। हालांकि पहले खुद को समझना है, उसके बाद दूसरों को समझना है। इसीलिए उस आंदोलन का नाम क्या था, मैं क्या हूँ। ಈ ಒಂದು ಆಂದೋಲನದಲ್ಲಿ ಅವರು ಭಾಗಿಯಾಗಿದ್ರು। ईमानदार कार्य एवं ईमानदार का नाम, ईमानदार कार्य एवं ईमानदार का नाम। ईमानदार ಅಂತ ಹೇಳಿದ್ರೆ ಏನು, ಪ್ರಾಮಾಣಿಕ ಕಾರ್ಯ ಮತ್ತೆ ಪ್ರಾಮಾಣಿಕ ಕೆಲಸ। होमपाल अभियान द्वारा आप बचपन में भी इन सवालों को बोलना चाहते थे कि मैं देश के लिए क्या दे सकता हूँ। ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಅವರ ಅಭಿಯಾನದ ಉದ್ಘೋಷ ವಾಕ್ಯ ಏನಾಗಿತ್ತು ಅಂತ ಹೇಳಿದ್ರೆ ईमानदार कार्य एवं ईमानदार का काम।
ಪ್ರಾಮಾಣಿಕ ಕೆಲಸ ಮತ್ತು ಪ್ರಾಮಾಣಿಕನ ಕೆಲಸ. ಎಷ್ಟು ಚೆನ್ನಾಗಿದೆ ನೋಡಿ, ಬರ್ಕೊಳ್ಳಿ ನೀವು ಬೇಕಾದ್ರೆ. ईमानदार कार्य एवं ईमानदार का काम. ईमानदार ಅಂದ್ರೆ ಪ್ರಾಮಾಣಿಕ ಕೆಲಸ ಮತ್ತು ಪ್ರಾಮಾಣಿಕನ ಕಾರ್ಯ, ಕೆಲಸ ಕಾರ್ಯ. ಪ್ರಾಮಾಣಿಕ ಕಾರ್ಯ ಮತ್ತು ಪ್ರಾಮಾಣಿಕನ ಕೆಲಸ ಅನ್ನುವಂಥ ಒಂದು ಉದ್ಘೋಷಿತ ಅಭಿಯಾನವನ್ನು ಕೂಡ ಮಾಡಿದ್ರು. ಹೋಮ್ಪಾಲ್ ಅಭಿಯಾನವನ್ನು ಕೂಡ ಮಾಡಿದ್ರು. ದ್ವಾರ ಬಚ್ಪನ್ ಮೇ ಹಿ, ಬಾಲ್ಯದಲ್ಲಿಯೇ ಇನ್ ಸವಾಲೋಂಕೋ, ಇಂತಹ ಸವಾಲುಗಳನ್ನು ಅವರು ಬೋನ ಅಂತ ಹೇಳಿದ್ರೆ ಬಿತ್ತಲು ಬಯಸ್ತಿದ್ರು. ನಾನೇನು ಅನ್ನೋದನ್ನ ಸ್ವಯಂ ತಿಳ್ಕೊಂಡು ಸಮಾಜ ಸುಧಾರಣೆಯಲ್ಲಿ ಪ್ರತಿಯೊಬ್ಬನೂ ಕೂಡ ತೊಡಗಬೇಕು ಅನ್ನೋ ನಿಟ್ಟಿನಲ್ಲಿ ಆಂದೋಲನಗಳನ್ನು ಉದ್ಘೋಷಿತ ವಾಕ್ಯಗಳ ಜೊತೆಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. देखिए मैं देश के लिए क्या दे सकता हूँ, मैं खुद ನಾನು ದೇಶಕ್ಕಾಗಿ ಏನು ಕೊಡಬಲ್ಲೆ, ಆಮೇಲೆ ಬೇರೆ ಕೊಡೋದು, ನನ್ನ ಕೊಡುಗೆ ಏನು, मेरी देन क्या है, इसे हमारे देश के लिए मेरी देन क्या है, इसीलिए मेरे देश के लिए क्या दे सकता हूँ, ನನ್ನ ದೇಶಕ್ಕಾಗಿ ನಾನೇನು ಕೊಡಬಲ್ಲೆ ಅನ್ನುವಂತಹ ಒಂದು ವಾಕ್ಯವನ್ನು ತೆಗೆದುಕೊಂಡು ಸಮಾಜ ಏವಂ ಪರಿಸರ ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂಂ. ನೋಡಿ, ಕೇವಲ ಸಮಾಜ ಅಷ್ಟೇ ಅಲ್ಲ, ಈ ನಮ್ಮ ಪರಿಸರವನ್ನು ಉಳಿಸೋದಕ್ಕೂ ಸಹ ನಾನು ಸ್ವಚ್ಛ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕಾಗಿ ನಾನೇನು ಮಾಡಬಲ್ಲೆ ಅನ್ನುವಂಥ ಉದ್ಘೋಷಿತ ವಾಕ್ಯಗಳ ಜೊತೆಗೆ ತಾವು ಆ ಕಾರ್ಯದಲ್ಲಿ ನಿರತರಾಗಿ दूसरों को भी खुद समझकर आप भी भाग लीजिए, ऐसा एक आंदोलन करते थे. कौन? डॉक्टर APJ अब्दुल कलाम. इनके परिचय के बारे में यहाँ पर देखिए, एक वेबसाइट दे भी दिया गया है, http://watchingyou.info ಅಂತ. ಅದನ್ನು ನೀವು ಓಪನ್ ಮಾಡಿ ನೋಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇದು ಸಂಕ್ಷಿಪ್ತವಾದ ಪರಿಚಯ. ತುಂಬಾ ಸರಳ ವ್ಯಕ್ತಿಗಳಾದಂತಹ ಅಬ್ದುಲ್ ಕಲಾಂ ಅವರು ಮೇರಾ ಬಚ್ಪನ್ ಅನ್ನುವಂತಹ ಒಂದು ಆತ್ಮಕಥೆ, ತನ್ನದೇ ಆದಂತ ಜೀವನ. मैंने बताया है, 9वीं कक्षा में पढ़ाते समय मैंने आपको समझाया है क्या है आत्मकथा और जीवनी में अंतर है ना. आत्मकथा क्या है? खुद के जीवन के बारे में लिखना, यानी जीवनी क्या है? दूसरों के जीवन के बारे में लिखना. ತನ್ನ ಜೀವನವನ್ನ ತಾನು ಬರೆದುಕೊಳ್ಳುವುದು ಆತ್ಮಕಥೆ ಆದರೆ, ಆಟೋಬಯೋಗ್ರಾಫಿ ಆದರೆ ಜೀವನ ಚರಿತ್ರೆ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ, ಹೌದಾ? ಹಾಗೇನೆ दूसरों के महानता के बारे में, उनके जीवन के बारे में जो लिखते जाते हैं वह क्या है? जीवनी है. जीवनी, जीवनिया, जीवनी, जीवनिಗಳು ಅಂತ ನಾವು ಕರೀತೀವಿ. ಹಾಗಾಗಿ यहाँ पर जीवनी नहीं है, आत्मकथा है. ಮೇರಾ ಬಚ್ಪನ್ ಅನ್ನುವಂತಹ ಒಂದು ವಿಷಯವನ್ನ ತಗೊಂಡಿದ್ದಾರೆ. ತನ್ನ ಬಾಲ್ಯದ ಬಗ್ಗೆ ತಾವೇ ಬರೆದುಕೊಂಡಂತಹ ಸ್ವಲ್ಪ ಮಾಹಿತಿಯನ್ನ ಮಾತ್ರ ನಿಮಗೆ ಇಲ್ಲಿ, ಬಾಲ್ಯದ ಮಾಹಿತಿ ಮಾತ್ರ ನಿಮಗೆ ಇಲ್ಲಿ ಲಭ್ಯವಾಗುತ್ತೆ. ಹಾಗಾಗಿ ಮತ್ತೆ ನಾವು ನೋಡ್ತಾ ಹೋಗೋಣ. उससे पहले कुछ शब्दार्थ भी हैं, उनको देखते जाएंगे. क्या है कस्बा? छोटा शहर. ಕಸ್ಬಾ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ, ಸಣ್ಣ ಪಟ್ಟಣ. ಈ ಕಡೆ ದೊಡ್ಡ ಸಿಟಿನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಅಂತಹ ಒಂದು ಪ್ರದೇಶವನ್ನ ನಾವೇನಂತ ಕರಿತೀವಿ? ಕಸ್ಬಾ ಅಂತ ಹೇಳಿ ಕರಿತೀವಿ. ಜೀವನ್ ಸಂಗಿನಿ, एक शब्द आता है जीवन संगिनी. जीवन संगिनी यहाँ पर अर्थ होता है उसकी पत्नी. जीवन के साथ चलने वाली, हमेशा जीवन में अपने संग में रहने वाली, ನಮ್ಮ ಜೊತೆನೆ ಸಂಗಾತಿಯಾಗಿ ಇರುವವಳು ಯಾರು? ಜೀವನ ಸಂಗಿನಿ. ಒಬ್ಬ ವ್ಯಕ್ತಿಯ ಜೀವನದ ಜೊತೆಗೆ ಜೀವನವನ್ನ ಬೆರೆಸಿಕೊಂಡು ನಿರಂತರವಾಗಿ ಅವರ ಜೊತೆಗೆ ನಡೆಯುವವಳು ಯಾರು? ಜೀವನ ಸಂಗಿನಿ, ಧರ್ಮ ಪತ್ನಿ ಅಂತ ನಾವು ಹೇಳ್ತೀವಿ. रोजाना, रोजाना का अर्थ होता है नित्य, हर दिन. रोज ಅಂತ ಕೂಡ ನಾವು ಬಳಸ್ತೀವಿ. ಆ OS ರೋಸ್ ಅಲ್ಲ, ಅದು ಇಂಗ್ಲಿಷ್ ನ ಫ್ಲವರ್ ಆಗುತ್ತೆ. ಯಾವುದು? गुलाबी हूवನ್ನ ನಾವು रोज ಅಂತ ಕರಿತೀವಿ. यहाँ पर हिंदी में रोज का अर्थ होता है हर दिन, प्रतिदिन ಅಂದ್ರೆ ನಿತ್ಯ. ನಿತ್ಯವೂ, ಪ್ರತಿದಿನ, ನಿತ್ಯೋತ್ಸವ ಅಂತ ನಾವು ಹೇಳ್ತೀವಿ. KS ನಿಸಾರ್ ಅಹಮದ್ ಕವಿಯ ಸಂದರ್ಭದಲ್ಲಿ, ಹೌದಾ? ನಿತ್ಯ ಉತ್ಸವ, ಪ್ರತಿದಿನವೂ ಉತ್ಸವ. ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತ ನಾವು ಹಾಡು ಕೇಳಿದ್ದಾನೆ ಜೋಗದ ಸಿರಿ ಬೆಳಕಿನಲ್ಲಿ. ಆ ಸಂದರ್ಭದಲ್ಲಿ ನಿತ್ಯ ಅನ್ನೋ ಪದವನ್ನು ನಾವು ಬಳಸ್ತೀವಿ. ನಿಮಗೆ ಗೊತ್ತಿದೆ, ನಿತ್ಯ ಅಂದ್ರೆ ಪ್ರತಿದಿನ ಅಂತ ಅರ್ಥ.
ಅದಕ್ಕೆ ಹಿಂದಿ में रोजाना ಅಂತ ಕೂಡ ಕರೀತಾರೆ. उसके बाद ಕದಕಾಟಿ ಅಂತ ಹೇಳಿದ್ರೆ ದೇಹದ ಗಠನ್, ದೇಹದ ಆಕಾರ. ದೇಹ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಇದನ್ನ ದೇಹದ ಗಠನ್, ದೇಹದ ಆಕಾರವನ್ನು ವಿವರಿಸುವಂತ ಸಂದರ್ಭದಲ್ಲಿ ಹೇಳ್ತಾರೆ. ಸಮುಚಿತ್ ಅಂದ್ರೆ ಯೋಗ್ಯ. ಸಮ ಪ್ಲಸ್ ಉಚಿತ, ಸಮುಚಿತ್ ಅಂದ್ರೆ ಸಮ ಪ್ಲಸ್ ಉಚಿತ್, ಸಮುಚಿತ್ ಅಂದ್ರೆ ಯೋಗ್ಯವಾದಂತಹ, ಉಚಿತವಾದಂತಹ, ಒಳ್ಳೆಯ, ಯೋಗ್ಯ ಅನ್ನುವಂತ ಅರ್ಥ ಬರುತ್ತೆ. पुश्तैनी का अर्थ होता है पैतृक, जो पीढ़ियों से चला आ रहा है दूसरे पीढ़ी तक. ಪರಂಪರಾಗತವಾಗಿ ಅಂತ ನಾವು ಹೇಳ್ತೀವಿ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದು ಏನಾಗುತ್ತೆ, ಪರಿವರ್ತನೆ ಆಗ್ತಾ ಅಂದ್ರೆ ಹೋಗುತ್ತೆ. ಅವರನ್ನ ಈಗ ನಮ್ಮ ಹಿರಿಯರು ನಮಗೆ ಇದ್ದಂತಹ ಒಂದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಒದಗಿಸಿಕೊಡ್ತಾರೆ. ನಾವು ನಮ್ಮ ಕಿರಿಯರು ಮತ್ತೆ ಅವರಿಗೆ ಈ ತರ ಒದಗಿಸ್ತಾ ಹೋಗೋದು. ಅಂದ್ರೆ ಏಕ್ ಪೀಳಿ ಸೆ ಪೀಳಿ ದರ್ ಪೀಳಿ ಅಂತ ಹೇಳ್ತೀವಿ. ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯೋದು. ಹಾಗಾಗಿ ಅದನ್ನ ಪುಶ್ತೈನಿ ಅಂತ ಹೇಳಿದ್ರೆ ತಂದೆಯಿಂದ, ಪಿತೃವಿನಿಂದ ಬಂದಂತಹ ಒಂದು ಆಸ್ತಿ ಆಗಿರ್ಬೋದು, ವಿವರಣೆ ಆಗಿರ್ಬೋದು, ಯಾವುದೋ ಒಂದು ಬಹುಲ್ ಅಂತ ಹೇಳಿದ್ರೆ ಬಹುಲ್ का अर्थ होता है बहुत, ವಿಪುಲ ಅಂತ ನಾವು ಹೇಳ್ತೀವಿ. ಜಾಸ್ತಿ, ಬಹಳಷ್ಟು ಅಂತ ನಾವು ತಗೊಳ್ತೀವಿ. पौ पढ़ना एक शब्द आता है प्रभात होना. ये क्या है? मुहावरा है. ಮುಹಾವರ ಅಂದ್ರೆ ಗಾದೆ ಮಾತು. ಈ ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಪೌ ಪಠನ ಈ ಶಬ್ದ ಪ್ರಶ್ನೆಯಲ್ಲೂ ನಿಮಗೆ ಕೇಳಬಹುದು. ಪೌ ಪಠನ का अर्थ होता है प्रभात होना, ಬೆಳಗಾಗುವುದು, ಬೆಳಿಗ್ಗೆನೆ ಸೂರ್ಯೋದಯದ ಪ್ರಾರಂಭದ ಅವಧಿಯನ್ನು ನಾವು पौ पठना ಅಂತ ಹೇಳಿ ಕರಿತೀವಿ. गाते मातु मुहावरा है. उसके बाद बुनियाद. बुनियाद इसका अर्थ कन्नड़ में बुनादी. पाया, तलपाया, अड़ीपाया, बुनादी. उसको हिंदी में नींव भी कहते हैं, बुनियाद भी कहते हैं. उसके बाद यहाँ पर भरसक एक शब्द है, ಯಥಾಶಕ್ತಿ. ತನಗೆಷ್ಟಾಗುತ್ತೋ ತನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮೀರಿ ಮಾಡುವಂಥದ್ದನ್ನು ಯಥಾಶಕ್ತಿ, ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಕೆಲಸವನ್ನ ಮಾಡು. ಏನಂತಾರೆ? ಭರ್ಸಕ್ ಅಂತ ಹೇಳ್ತಾರೆ. ಕಾಮ್ ಆನ. ಕಾಮ್ ಆನ, ಕಾಮ್ ಅಂದ್ರೆ ಕೆಲಸ, ಆನ ಅಂದ್ರೆ ಬರುವುದು. ಕೆಲ್ಸಕ್ಕೆ ಬರೋದಂದ್ರೆ ಏನು? ಬೇರೆಯವರು ನಮ್ಮನೆ ಕೆಲ್ಸಕ್ಕೆ ಬರೋದ ಅಲ್ಲ, ಏನಾದ್ರೂ ಉಪಯೋಗ ಆಗುವಂಥದ್ದು. ಕೆಲಸಕ್ಕೆ ಬಾರದ ವಸ್ತುವನ್ನ ತೆಗೆದುಹಾಕಿ ಅಂತ ಹೇಳ್ತೀವಿ. ಅಂದ್ರೆ ಅನುಪಯುಕ್ತ ವಸ್ತುವನ್ನ ತೆಗೆದುಹಾಕು. ಉಪಯುಕ್ತ ವಸ್ತು ಅಂದ್ರೆ ಕೆಲಸಕ್ಕೆ ಬರುವಂಥದ್ದು. ಇಸ್ತೆಮಾಲ್ ಹೋನ, ಉಪಯೋಗ ಆಗುವಂಥದ್ದು. ये भी मुहावरा है, ಇದು ಕೂಡ ಗಾದೆ ಮಾತು. तट का अर्थ होता है किनारा. तट ಅಂತ ಕೂಡ ನಾವು ಕರೀತೀವಿ, ಹೌದಾ? तट का अर्थ होता है किनारा, ದಂಡೆ. ಸಮುದ್ರದ ಅಂಚು ನಾವೇನು ಹೇಳ್ತೀವೋ ಅದನ್ನು ಕಿನಾರ ಅಂತ ಹಿಂದಿಯಲ್ಲಿ ಕರೀತೀವಿ. ರಫ್ತಾರ್. ರಫ್ತಾರ್ का अर्थ होता है गति, ವೇಗ. ಇಷ್ಟು ವೇಗದಲ್ಲಿ, ಚಲನೆಯಲ್ಲಿ ಅಂತ ಹೇಳಿ ನಾವು ತಗೋಬಹುದು. रेत का अर्थ होता है भालू. भालू ಅಂದ್ರೆ ಮರಳು, रेती. असर यानी प्रभाव. ऐसे अन्य अनेक शब्द आ जाते हैं. पाठ को पढ़ाते समझाते समय मैं आपको समझाऊंगी, ठीक है? जो पढ़ते जाएंगे उसके बाद मैं विस्तृत रूप से कहते जाती हूँ. तब ये शब्द इस्तेमाल होते हैं, उनका उपयोग होता है, तब देते जाइए. और आपको चाहिए तो उसका अर्थ कन्नड़ में और अन्य अलग यानी पर्यायवाची अर्थ भी लिखते जाइए. शब्द भंडार आपका ज्यादा होगा, याद रख सकते हैं, ठीक है? तो शुरू करेंगे. इस पाठ के आशय के बारे में भी हम थोड़ा जानकारी प्राप्त करेंगे. इस पाठ का आशय क्या है? भारत के राष्ट्रपति कलाम जी का जीवन सादगी का मिसाल था. ತುಂಬಾ ಆದರ್ಶಮಯವಾದಂತಹ, ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಒಂದು ಜೀವನ ಇವರದಾಗಿತ್ತು. ಇನ್ನೊಬ್ಬರು ಕೂಡ ಇವರನ್ನ ನೋಡಿ ಕಲಿಯುವಂತಹ ಒಂದು ಸುಂದರವಾದ ಜೀವನವನ್ನ ಇವರು ಮಾಡಿ ತೋರಿಸಿದ್ರು. उनके माता पिता का परिश्रम. और इसमें क्या है? इस पाठ के आशय में माता पिता के परिश्रम से भी बच्चे आगे जा सकते हैं, बढ़ सकते हैं. इसीलिए उनका माता पिता का परिश्रम कैसा था, वो किस प्रकार अपने घर में परिश्रम करके बच्चों को पालते थे, घर संभालते थे, समाज में चलते थे, इसके बारे में भी है. आडंबरहीन जीवन सबके लिए आदर्शप्राय है.
आज के युग में आडंबर युक्त जीवन चल रहा है. जो ಶೋಕಿಲಾಲರು ಅಂತ ನಾವು ಕರಿತೀವಿ ಅಲ್ವಾ. ಆಡಂಬರವನ್ನ ಮಾಡಿಕೊಂಡು ನಮ್ಮ ಹತ್ರ ಇಲ್ಲದೆ ಇದ್ರೂ ಇದೆ ಅಂತ ತೋರಿಸ್ಕೊಳ್ಳುವಂತ ಢೋಂಗಿ ಜೀವನವನ್ನ ಮಾಡ್ತೀವಿ. ಲೇಕಿನ್ इनके माता पिता यानी ऐसे नहीं थे. आडंबरहीन जो भी उनको चाहिए समुचित मात्रा में मिलता था. ಯೋಗ್ಯವಾದ ರೀತಿಯಲ್ಲಿ ಎಷ್ಟು ಬೇಕೋ ಅಷ್ಟು ಸಮ ಪ್ರಮಾಣದಲ್ಲಿ ಅವರ ಕುಟುಂಬದಲ್ಲಿ ಎಲ್ಲ ಇತ್ತು. ಲೇಕಿನ್ उन्होंने ऐसा आडंबरहीन यानी जीवन कैसे सबके लिए आदर्श प्राय है वो वैसा दिखाते थे. ಅಂದ್ರೆ ಆಡಂಬರಹೀನ ವ್ಯಕ್ತಿಗಳಾಗಿ ಜೀವನವನ್ನ ನಡೆಸ್ತಾ ಇದ್ರು. उनका परिवार अतिथियों की सेवा में संतृप्त था. ನಮ್ಮ ಭಾರತ ದೇಶದಲ್ಲಿ ನಾವು ಹೇಳ್ತೀವಿ क्या कहते हैं अतिथि यानी ಗೆಸ್ಟ್ಗಳು. ಅತಿಥಿ ದೇವೋ ಭವ. ಹೌದು ತಾನೆ. ಅಂದ್ರೆ ಅತಿಥಿಗಳು ನಮಗೆ ದೇವರ ಸಮಾನ. ಮೊದಲಿನ ನಾವು ಫಿಲಂಗಳಲ್ಲಿ ಸ್ಟೋರಿಗಳಲ್ಲಿ ಪೌರಾಣಿಕ ಕಥೆಗಳಲ್ಲಿ ದೈವಿ ಒಂದು ಪುರಾಣಗಳಲ್ಲಿ ನಾವು ದೇವರ ಪುರಾಣಗಳಲ್ಲಿ ನೋಡ್ತಾ ಹೋಗ್ತೀವಿ. कोई एक व्यक्ति यानी भिक्षुक हो या अन्य कोई भी व्यक्ति अतिथि के रूप में वो घर में नहीं आता है तो उस दिन खाना ही नहीं खाते थे, है ना. ऐसा भी एक माहौल वातावरण युग था. लेकिन अब ऐसा नहीं है. कोई भी हमारे घर के सामने भिक्षुक आकर भीख मांगने वाले खड़े हो जाते हैं तो हट चल चले जाओ ऐसा कह देते. क्यों ऐसा कहते हैं? उसके लिए भी एक कारण है. ನಾವು ಯಾಕೆ ಮನೆ ಮುಂದೆ ಬಂದವರನ್ನ ಹೋಗು ಅಂತ ಹೇಳಿ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರೆ अब भिक्षुक भी क्या हुए हैं उनमें भी एक क्वालिटी चेंज हुई. वो भी ऐसे भिक्षुक नहीं है फिर भी वो भिक्षुक के रूप में बनकर हमारे घर के सामने आकर खड़े होते हैं. कुछ मौका मिला तो वो चोर भी बन जाते हैं, चोरी भी करते हैं. अभी मैं कहती हूँ जो दष्ट पुष्ट होकर जो एक व्यक्ति है वो आपके घर के सामने आकर कुछ मांग रहा है उनको मत दो. क्यों देना है? उनमें बल है, शक्ति है, सोचने की क्षमता है, कार्य करने के लिए हाथ पैर ठीक है, फिर भी वो दूसरों के घर के सामने आकर हाथ फैलाता है तो उसको देना है क्या? नहीं है. ನಾವು ಒಬ್ಬ ವ್ಯಕ್ತಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಸದೃಢವಾದ ದೇಹವನ್ನು ಹೊಂದಿದ್ದಾನೆ, ಎಲ್ಲ ಸರಿ, ಸೋಮಾರಿತನದಿಂದ ದುಡಿದೆ ಮನೆ ಮುಂದೆ ಬಂದು ವೇಷ ಹಾಕೊಂಡು ಬಂದು ನಿಂತು ಏನಾದರೂ ಕೊಡಿ ಅಂತ ಕೇಳಿದಾಗ ನಾವು ಕೊಡಕ್ಕಾಗತ್ತಾ? ಅಂಥವರಿಗೆ ಯಾರು ದಯವಿಟ್ಟು ಸಹಾಯವನ್ನ ಮಾಡಬೇಡಿ. जो वृद्ध होते हैं उनको काम करने के लिए नहीं होता है यानी ವಯೋವೃದ್ಧ. ವಯಸ್ಸಿನಲ್ಲಿ ತುಂಬಾ ದೊಡ್ಡವರು ಹಿರಿಯರು ಇರ್ತಾರೆ, ಮನೆಯಲ್ಲೇ ಹೊರಗಾಕಿರ್ತಾರೆ ಅಥವಾ ಅವರಿಗೊಂದಂತಹ ವ್ಯವಸ್ಥೆ ಇರೋದಿಲ್ಲ, ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಮತ್ತೇನ್ ಮಾಡ್ತಾರೆ? ದುಡ್ಕೊಳ್ಳೋಕ್ಕೂ ದುಡ್ಡು ತಿನ್ನೋಕ್ಕೂ ಅವ್ರಿಗೆ ಆಗಲ್ಲ. ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡ್ತಾರೆ. ಕೆಲವೊಂದು ವಾಟ್ಸಪ್ಗಳಲ್ಲಿ ನಾನು ನೋಡಿದ್ದೀನಿ, ಎಷ್ಟೇ ಕಷ್ಟ ಆಗಲಿ ಅವರಿಗೆ ಆಗದೆ ಇದ್ರೂ ಕೂಡ ಕುತ್ಕೊಂಡು ಕೈಕಾಲ ಆಡಿಸೋ ಶಕ್ತಿ ಇದೆ ಅಂದ್ರೂ ತನ್ನ ಜೀವನವನ್ನ ತಾನು ಏನೋ ಒಂದು ಮಾರಿ ಆದ್ರೂ ಹಣ್ಣು ಹಂಪಲುಗಳು ಕಾಳು ಕಡಿನ ಏನೋ ಒಂದು ಮಾರಿ ರೋಡ್ನಲ್ಲಿ ರಸ್ತೆ ಅಂಚಿನಲ್ಲಿ ಕುತ್ಕೊಂಡು ತಮ್ಮ ಜೀವನವನ್ನ ಆದರ್ಶಮಯವಾಗಿ ಬಡವರಾದರೂ ಸರಿ ಕಳೆದು ಹೋಗಿರೋರನ್ನ ನಾವು ನೋಡ್ತೀವಿ. ಲೇಕಿನ್ बहुत ऐसे होते हैं जो सोमारी होते हैं, कुछ भी करने वाले नहीं होते. घर के सामने एक एक नाटक करते हुए घर के सामने आ जाते हैं. जो औरतें कुछ देने के लिए चले जाते हैं तो उनके गले का हार या मंगलसूत्र जो भी हाथ में मिलता है वो लेकर भाग जाते हैं. इसीलिए अब क्या हुआ है, कोई भी घर के सामने आए तो अतिथि देवो भव नहीं कहने वाले हैं हम, तो दरवाजा बंद कर देते हैं, है ना. ನಾವೇನ್ ಮಾಡ್ತೀವಿ? ಮನೆ ಮುಂದೆ ಬಂದು ನಿಂತ್ಕೊಂಡು ಯಾರಾದ್ರೂ ಭವತಿ ಭಿಕ್ಷಾಂದೇವಿ ಅಮ್ಮ ತಾಯಿ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗಪ್ಪ ಅಂತೀವಿ. ಯಾರು ಅಂತಾನು ಕೂಡ ನೋಡಲ್ಲ. ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿ ನಿರ್ಮಾಣ ಆಗಿದೆ. ಈಗ ಕಳ್ಳರ ಕಾಕರ ಭಯ ಜಾಸ್ತಿ ಆಗಿದೆ. ಯಾವ ರೂಪದಲ್ಲಿ ಮನೆ ಬಂದು ನುಗ್ಗಿ ಮನೆ ಮುರಿದು तಗೊಂಡು ಹೋಗ್ತಾರೋ ಗೊತ್ತಿಲ್ಲ. इसीलिए मैं कहती हूँ एक ऐसे वयोवृद्ध आकर घर के सामने कुछ मांग रहे हैं तो अपने हाथ में जो है अपने घर में जो दे सकते हैं, पूरा घर नहीं दे सकते हैं, है ना. कुछ भूख लगी है तो खाना, कपड़े फटे हैं तो हमारे पुराने कपड़े, ये कुछ भी हो आप देने की कोशिश करें. पैरों में चप्पल नहीं होते तब क्या करना है? हमारे घर में बहुत सारे स्टैंड में चप्पल ऐसे ही रखे होते हैं, एक दो चप्पलें नहीं रहते हमें हमारे, है ना. मैंने कहा आडंबरयुक्त जीवन हमारा चल रहा है, इसीलिए बहुत सारे चप्पल वगैरह रखे हुए होते हैं. जो पुराने हैं उनको दे देते हैं तो वो पहनकर चले जा सकते हैं. आप में आपके घर में जो है उनको देने की कोशिश करें, उनको उपयोग होने का एक करें. क्योंकि इसीलिए मैं कहती हूँ ಎಷ್ಟಾಗುತ್ತೋ ಅಷ್ಟು ನಮಗೆ ಸಹಾಯ ಮಾಡಲು ಆಗುವಷ್ಟಾದರೂ ನಾವು ಮಾಡಿದರೆ ಅವರ ತೃಪ್ತಿಯಿಂದ ಒಂದು
ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾರೆ. ಏನೋ ಪಾನಿ ಪೂಜ್ತಾ ಹೇ ಹಮ್ ನಹೀ ದೇತೆ, ಮುಂದೋಗಪ್ಪ ನೋಡಿದ್ರೆ ಸಾಕು ಹೆಂಗಿದೆಯಾ ಅಂತ ಹೇಳ್ಬಿಡ್ತೀವಿ. ಹಂಗೆ ಹೇಳಬಾರ್ದು. ಮಕ್ಕಳಾದವರು ನೀವು ಕೇಳಿ ತಿಳ್ಕೋಬೇಕು. ಬಂದು ನಿಂತಿದ್ದಾರೆ ಅಂದರೆ ಮನೆಯಲ್ಲಿ ಕೇಳಿ ಅವ್ರು ಯಾವ ರೀತಿ ಇದ್ದಾರೆ ಅಂತ ನೋಡಿ ಕೊಡಿ. ಮಿಸ್ ಹೇಳಿದ್ದಾರೆ ಮನೆ ಮುಂದೆ ಬಂದವರಿಗೆಲ್ಲ ನಾವು ಕೊಡಬೇಕು ಅಂತ ಹೋಗಬೇಡಿ. ವ್ಯಕ್ತಿಯನ್ನು ನೋಡಿ, ನೀವು ಕಿಟಕಿಯಲ್ಲೇ ನೋಡ್ಬೋದು ಅಥವಾ ಹೇಗಿದ್ದಾರೆ ನೋಡಿ, ಆದರೆ ನೀವು ಅವರಿಗೆ ಸಹಾಯವನ್ನು ಮಾಡಿ. ಕಿಟಕಿಯಲ್ಲೇ ಕೊಡಿ, ಏನು ತೊಂದರೆ ಇಲ್ಲ, ಒಟ್ಟು ಕೊಡಿ. ಕಷ್ಟಪಟ್ಟು ಅವರು ತಮ್ಮ ಜೀವನವನ್ನು ಮಾಡ್ಕೊಂಡು ಬಂದಿರ್ತಾರೆ. ಲೇಕಿನ್ अब उनको शक्ति नहीं है, काम करने की क्षमता नहीं है, तो इसीलिए वो भीख मांगते रहते हैं. ಇಲ್ಲ ಅಂದರೆ ಎಲ್ಲಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋದು, ಏನೋ ಒಂದು ಕೆಲಸವನ್ನು ನೀವು ಅವ್ರಿಗೋಸ್ಕರ ಮಾಡ್ಬೋದು. ऐसे आडंबरहीन व्यक्ति थे. अतिथियों की सेवा में संतृप्त था. जो भी अपने घर में आ जाते हैं उनको खाना खिलाकर ही भेज देते. प्यार से कुछ देकर उनको घर में बिठाकर स्वागत करके जो होता है खाना बनाकर उनको पकाकर खिलाकर भेजते थे. ऐसा एक परिवार अब्दुल कलाम जी का था. उनका परिवार धार्मिक एकता को मानता था. धार्मिक ಏಕತೆಯನ್ನು ಕೂಡ ನಂಬುವಂತಹ, ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಕುಟುಂಬ ಆಗಿತ್ತು. बच्चों के चैतन्यशील बहुमुखी व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणाप्रद है. ಈ ತರಹ ನಮಗೆ ಒಂದು ಆದರ್ಶಮಯ ಜೀವನವನ್ನು ಕಳೆದಂತಹ ಒಬ್ಬ ವ್ಯಕ್ತಿಯ ಆತ್ಮಕಥೆ ಆಗಿರ್ಬೋದು, ಜೀವನಿ ಆಗ್ಬೋದು, ನಮ್ಮ ಜೀವನಕ್ಕೂ ಪ್ರೇರಣೆಯಾಗೋದು ಖಂಡಿತ. ಸ್ವಲ್ಪನಾದರೂ ಅದರಲ್ಲಿ ನಾವು ಪ್ರೇರಣೆಯನ್ನು ಪಡಿತೀವಿ. इसीलिए इस पाठ को यहाँ पर आप लोगों को 10वीं कक्षा में दिया गया है. उसका नाम है मेरा बचपन. तो देखते जाएंगे बच्चों. पाठ का आशय हो गया, कवि यानी लेखक परिचय हो गया, लेखक परिचय हो गया. उसके बाद हमें क्या सीख मिलती है इस पाठ से देखते जाएंगे. इस पाठ के द्वारा छात्र आदर्श, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं. ಮಕ್ಕಳು ಓದುವಿಕೆಯಲ್ಲಿ ತೊಡಗುತ್ತಾರಂತೆ. ಪುಸ್ತಕಗಳ ಓದುವ ಒಂದು ವಿರಳತೆ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ತುಂಬ ಕಡಿಮೆ ಜನ ಬುಕ್ಸನ್ನು ಖರೀದಿ ಮಾಡಿ ಓದ್ತಾರೆ. ಇಲ್ಲಿ ಇದನ್ನು ನೋಡಿದರೆ ನಾವು ಕೂಡ ಒಂದು ಪುಸ್ತಕವನ್ನು ಖರೀದಿಸಿ ಓದಬೇಕು ಅಂತ ನಮಗೂ ಅನಿಸ್ಬೇಕು. ಆ ರೀತಿಯಲ್ಲಿ ಈ ಪಾಠ ಇದೆ. ಜೊತೆಗೆ ಮಿಲ್ಜುಲ್ಕರನ್ನ ಒಟ್ಟಾಗಿ ಹೊಂದಿಕೊಂಡು ಬಾಳುವಂತಹ ಗುಣ ಕೂಡ ಈ ಪಾಠದಿಂದ ನಮಗೆ ಸಿಗುತ್ತೆ. ಸಹಿಷ್ಣುತೆ, ಸಹಿಸಿಕೊಳ್ಳುವ ಒಂದು ರೀತಿ, ಅಂದರೆ ಏನೇ ಬರಲಿ ಅದನ್ನು ಎದುರಿಸಿ ಮುಂದೆ ಹೋಗಬೇಕು ಅನ್ನುವಂಥ ಒಂದು ಭಾವನೆಯನ್ನು ಈ ಪಾಠದಿಂದ ನಾವು ಬಳಸಿಕೊಳ್ತೀವಿ. ಇದನ್ನು ನಾವು ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಯಾವ ರೀತಿ ಈ ಪಾಠದಿಂದ ಕಲಿತೀವಿ. ಸಹಿಷ್ಣುತಾ, ಧಾರ್ಮಿಕ ಸಹಿಷ್ಣುತೆ ಮತ್ತು जो क्षमता है उसे हासिल कर सकते हैं. देखते जाएंगे. अभी शुरू करते हैं पाठ. तो पाठ की ओर आगे बढ़ते हैं. तो शुरू करेंगे. मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था. मेरा जन्म मद्रास राज्य, आपका मैंने कहा था, तमिलनाडु के रामेश्वरम कस्बे में एक मध्यवर्गीय परिवार में, मध्यम वर्गದ ಕುಟುಂಬದಲ್ಲಿ ಇವರ ಜನ್ಮ ಆಗುತ್ತೆ. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे. धनी यानी ಶ್ರೀಮಂತ. ಇವು ಬರ್ಕೊಳ್ಳಿ. ಅಮೀರ್, ಇವರೇನು ದೊಡ್ಡ ಶ್ರೀಮಂತ ಧನಿಕ ವ್ಯಕ್ತಿಗಳು ಆಗಿರಲಿಲ್ಲ ಮತ್ತು ಶಿಕ್ಷಣವನ್ನು ಕೂಡ ಹೆಚ್ಚು ಪಡೆದಂಥವರು ಅಲ್ಲ. ಯಾರು? जैनुलाब्दीन. जैनुलाब्दीन कौन है? अब्दुल कलाम जी के पिता हैं. इनको औपचारिक शिक्षा, ನೀವು ಕೇಳ್ತೀರಿ ಶಿಕ್ಷಣದಲ್ಲಿ 2 ಪಾರ್ಟ್ ಬರುತ್ತೆ, ಭಾಗ ಬರುತ್ತೆ. ಒಂದು ಔಪಚಾರಿಕ, ಇನ್ನೊಂದು अनौपचारिक. औपचारिक का अर्थ होता है जो उपचारात्मक शिक्षण, यानी कक्षा में बिठाकर एक नियमित समय में या अवधि में नियमित रूप से पढ़ाते जाना. जो अनौपचारिक, बाहर से कुछ सीखना. ऐसे इसमें औपचारिक शिक्षा इनकी नहीं हुई. ಹೊರಗಡೆಯಿಂದ ನೋಡಿ ಕಲಿತದ್ದೇ ಜಾಸ್ತಿ, ತರಗತಿಯ ಕೋಣೆಯಲ್ಲಿ ಕಲಿತದ್ದು ತುಂಬ ಕಡಿಮೆ. ಮತ್ತು ಅವರು ಶ್ರೀಮಂತ ವ್ಯಕ್ತಿಗಳು ಕೂಡ ಆಗಿರಲಿಲ್ಲ. ಅಂದರೆ ಮಿಡಲ್ ಕ್ಲಾಸ್, ಮಧ್ಯಮ ಕುಟುಂಬದ ಪರಿವಾರದ ವ್ಯಕ್ತಿಯಾಗಿದ್ದರು. ಅಂಥವರ ಒಂದು ಪರಿವಾರದಲ್ಲಿ ಇವರ ಜನ್ಮ ಆಗುತ್ತೆ. ತಂದೆ ಬಗ್ಗೆ ಹೇಳ್ಕೊಡ್ತಾರೆ. ಶ್ರೀಮಂತರು ಆಗಿರಲಿಲ್ಲ ಮತ್ತು ಜಾಸ್ತಿ ಹೈಯರ್ ಎಜುಕೇಷನ್ ಪಡೆದಂತಹ ವ್ಯಕ್ತಿನೂ ನಮ್ಮ ತಂದೆ
ಅಲ್ಲ ಅಂತ. ಯಾಕೆ ಹೇಳಿ, ಇದು ಆತ್ಮಕಥೆ, ತಮ್ಮ ಜೀವನದ ಬಗ್ಗೆ ಅವ್ರು ಹೇಳ್ಕೊಳ್ತಾ ಹೋಗ್ತಿದ್ದಾರೆ. ಈಗ ನಾವು ಪಾಠ ಮಾಡ್ತಿದೀವಿ ಅಂದ್ರೆ ನಾವೇ ಅಬ್ದುಲ್ ಕಲಾಂ ಆಗಿ ಹೇಳ್ತಾ ಹೋಗ್ತಿದೀವಿ ಅನ್ನೋ ರೀತಿಯಲ್ಲಿ ಪಾಠ ಮುಂದುವರಿಯುತ್ತೆ. इसके बावजूद वे बुद्धिमान थे और उनमें उदारता की सच्ची भावना थी. लेकिन ये बहुत बुद्धिमान थे, ಜಾಣರಾಗಿದ್ದರು, ಬುದ್ಧಿವಂತರಾಗಿದ್ದರು. ಶಿಕ್ಷಣ ಇಲ್ಲದೆ ಇರ್ಬೋದು, ಶ್ರೀಮಂತರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ಬುದ್ಧಿವಂತ ವ್ಯಕ್ತಿ ಕೂಡ ಇವರು ಆಗಿದ್ರು. ಉನ್ಮೆ ಉದಾರವಾದ ಒಂದು ಗುಣ ಇತ್ತು ಅವರಲ್ಲಿ. ಅದು ಅವರ ತಂದೆಯ ಕ್ಯಾರೆಕ್ಟರ್. मेरी माँ, उसके माँ के बारे में समझा रहे हैं. पिता ऐसे थे, लेकिन माँ कैसी थी? माँ का नाम है आशियम्मा. उनकी आदर्श जीवन संगिनी थी. ಇವರು ತಂದೆಯ ಆದರ್ಶ ಜೀವನ ಸಂಗಾತಿಯಾಗಿದ್ದರು. ತಂದೆಯ ಜೊತೆಗೆ ಸಹಧರ್ಮಿಣಿಯಾಗಿ ನಡೆಯುವಂತಹ ಧರ್ಮದ ಹಾದಿಯಲ್ಲಿ ಧರ್ಮಪರಾಯಣ ಮಹಿಳೆ ಕೂಡ ನಮ್ಮ ತಾಯಿ ಆಗಿದ್ರು ಅಂತ ಹೇಳ್ತಾರೆ. मेरे माता पिता को हमारे समाज में एक आदर्श दंपति के रूप में देखा जाता था. देखिए, आज के युग में आदर्श दंपति ऐसे ही लेबल लगाकर घूम रहे हैं, लेकिन खुद उनका जीवन हम झांक कर देखते हैं तो कुछ आदर्श भी नहीं होता. कुछ होते हैं, लेकिन ज़्यादातर हम देखते हैं तो अभी परिवार में, कुटुंब में क्या हो रहा है, ಕುಟುಂಬದಲ್ಲಿ ಒಡಕುಗಳೇ ನಾವು ಕಾಣ್ತಾ ಇದ್ದೀವಿ. ಸೇರಿಕೊಂಡು ಗಂಡ ಹೆಂಡತಿ ಒಟ್ಟಾಗಿ ನಡೆಯುವಂತಹ ಒಂದು ಕೆಲವು ಕುಟುಂಬ ನೋಡ್ತೀವಿ, ಮತ್ತು ಎಲ್ಲ ಕುಟುಂಬಗಳಲ್ಲಿ ಇದು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಭಾಗ್ದೌಕಿ ಜಿಂದಗಿ, ಓಡುತ್ತಿರುವಂತಹ ಈ ಜೀವನದ ಪಯಣದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿದ್ದಾರೆ, ಬ್ಯುಸಿ ಆಗಿದ್ದಾರೆ, ನಿರತರಾಗಿದ್ದಾರೆ. ಕಾರಣ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳು ಸುಲಲಿತವಾಗಿ ಸಿಗ್ತಾ ಇದ್ರು ಸಹ ನಮ್ಮ ಹತ್ರ ಮೇರೆ ಪಾಸ್ ಸಮಯ ಇಲ್ಲ. ನಾವು ಹೇಳೋದು ಒಂದೇ, ಸಮಯ ಇದೆ, ಎಲ್ಲೂ ಹೋಗಿಲ್ಲ, ಏನು ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ, ಇದ್ದಷ್ಟೇ ಇದೆ. ಲೇಕಿನ್ ನಮ್ಮ ಜೀವನ ಕ್ರಮ ಬೇರೆಯಾಗಿದೆ. मोबाइल देखने में, टीवी देखने में, अन्य अनेक काम करने में जुड़े हुए हैं. जो परिवार में मिलजुल कर रहने के लिए, कार्य करने के लिए हमारे पास समय नहीं है. सिर्फ जो परिवार कैसे हुए हैं, एक माँ, एक बाप, उसके बाद एक बेटी या एक बेटा, वो कैसे अपना परिवार ये है समझ सकते हैं. नाना नानी, चाचा चाची, मामा मामी, दादा दादी, ये कौन है? इनको कुछ भी पता नहीं है. ಪರಿವಾರಗಳು ಈಗ ಏನಿಲ್ಲ, ಪರಿವಾರ ಕುಟುಂಬ ಅಂದರೆ ಒಬ್ಬ ಗಂಡ ಹೆಂಡತಿ ಒಂದು ಮಗು ಇರುತ್ತೆ, ಅಷ್ಟೇ ಅವರ ಕುಟುಂಬವಾಗಿರುತ್ತೆ. ಬದಲಿ ತಮ್ಮ ಸಂಬಂಧಿಗಳ ಜೊತೆಗೆ ಆ ಮಕ್ಕಳು ಆ ಒಂದು ಕುಟುಂಬ ಹೊಂದ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡುತ್ತೆ. ಅದು ಅವರು ತಪ್ಪಲ್ಲ, ಅವರು ಬೆಳೆದು ಬಂದಿರೋ ರೀತಿ ಹಾಗಾಗಿ ಹಂಗೇ ಹೋಗ್ತಾ ಇದೆ. ಈಗ ಮೊದಲು ಹಾಗಿರಲಿಲ್ಲ, ಅವಿಭಕ್ತ ಕುಟುಂಬಗಳನ್ನು ನಾವು ನೋಡ್ತಾ ಇದ್ವಿ. ಒಂದು ಮನೆ ಇದೆ ಅಂತ ಹೇಳಿದ್ರೆ ಅದು ತುಂಬ ಗಿಜಿ ಅನ್ನುವಷ್ಟು ಜನ ಇರ್ತಾ ಇದ್ರು, ಮತ್ತೆ ಸಂಬಂಧಗಳನ್ನು ಬೆಸೆದು ಬಾಳ್ತಾ ಇದ್ರು, ಹೊಂದಿಕೊಂಡು ಒಟ್ಟಾಗಿ ಬಾಳ್ತಾ ಇದ್ರು. ಅಂತಹ ಒಂದು ಕುಟುಂಬ ಇಂದು ಕೂಡ ಆಗಿತ್ತು. ಇಸಿಲಿಯ ಸಮಾಜ में क्या बोलते ಆದರ್ಶ ದಂಪತಿಗಳ ರೂಪದಲ್ಲಿ ಇವರು ಸಮಾಜದಲ್ಲಿ ಇವರನ್ನ ನೋಡ್ತಾ ಇದ್ರು. मैं कई बच्चों में से एक था. मैं ನಮ್ಮ ತಂದೆ ತಾಯಿಗಳ ತುಂಬಾ ಮಕ್ಕಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. तो कैसा था? लंबे चौड़े व सुंदर माता पिता का छोटी कद काटी का साधारण सा दिखने वाला बच्चा. ಎಂತ ಒಳ್ಳೆ ಮಾತು ನೋಡಿ. ಸಾಧಾರಣವಾಗಿ ಕಾಣುವಂತಹ ಒಬ್ಬ ಹಳ್ಳಿ ಕಸಬಾದ ಒಂದು ಹುಡುಗ. ನನ್ನ ತಂದೆ ತಾಯಿ ಸುಂದರವಾಗಿ ನೋಡೋದಕ್ಕೆ ಚೆನ್ನಾಗೇ ಇದ್ರು, ಜೊತೆಗೆ ಅವ್ರಿಗೆ ನಾನು ತುಂಬ ಮಕ್ಕಳಿದ್ರು. ಆ ಮಕ್ಕಳಲ್ಲಿ ನಾನು ಒಬ್ಬ ಸಾಧಾರಣ ಮಗನಾಗಿ ಹುಟ್ಟಿದ್ದೆ. हम लोग अपने पुश्तैनी घर में रहते थे. ನಾವೆಲ್ಲ ನಮ್ಮ ಹಳೆಯ ಮನೆಯಲ್ಲಿ, ಅಂದರೆ ತಲತಲಾಂತರದಿಂದ ತಂದೆ ಕಡೆಯಿಂದ ತಾತನ ಕಡೆಯಿಂದ ಬಂದಂತಹ ನಾವು ಕುಟುಂಬದಲ್ಲಿ ವಾಸ ಆಗ್ತಾ ಇದ್ವಿ. पुश्तैनी घर में रहते थे ಅಂದರೆ ವಾಸಿಸುತ್ತಿದ್ದೆವು. रामेश्वरम की मस्जिद वाली गली में बना यह घर चूने पत्थर व ईंट से बना पक्का और बड़ा था. ಹಳೆ ಮನೆ ಆಗಿತ್ತು, ಅಂದರೆ ಪುರಾತನ ಇದರಿಂದನೇ ಬಂದಿರುವಂಥದ್ದು, ಪರಂಪರೆಗತವಾಗಿ ಬಂದಂತಹ ಒಂದು ಮನೆ ಆಗಿತ್ತು, ಹಳೆ ಮನೆ. ಅದು ಯಾವ ಏರಿಯಾದಲ್ಲಿ ಇತ್ತಪ್ಪ ಅಂದರೆ ಮಸ್ಜಿದ್ ವಾಲಿ ಗಲಿ. ನಾವು ನೋಡಿ ಬಂದಿದ್ದೀವಿ ಅದನ್ನು. ಆ ಮಸೀದಿ ಎಲ್ಲಿದೆ, ಅವ್ರ ಮನೆ ಎಲ್ಲಿದೆ ಎಲ್ಲ ನೋಡಿದ್ವಿ. ದೊಡ್ಡದಾದಂಥ ರಾಮೇಶ್ವರಮಲ್ಲಿ ಒಂದು ದೊಡ್ಡ ಮಸೀದಿ ಇದೆ, ರಾಮೇಶ್ವರಂ ದೇವಸ್ಥಾನವೂ ಇದೆ, ಹಾಗೇನೆ ಒಂದು ಧಾರ್ಮಿಕ ನಡೆಸುವಂತಹ ಮಸೀದಿ ಕೂಡ ಇದೆ. ಆ ಮಸೀದಿಯ ರೋಡ್ನಲ್ಲೇ ಇವರು ಗಲಿಮೆ, ಆ ಗಲ್ಲಿಯಲ್ಲೇ ಇವರ ಮನೆ. ಅದು ಹೇಗಿದೆಯಪ್ಪ ಅಂತ ಹೇಳಿದ್ರೆ
ಚೂನೆ ಪತ್ತರ್ ವ ಈಂಟ್. ಚೂನ ಅಂತ ಹೇಳಿದ್ರೆ ಸುಣ್ಣ, ಪತ್ತರ್ ಅಂದ್ರೆ ಕಲ್ಲು, ಕಲ್ಲು ಮತ್ತೆ ಸುಣ್ಣವನ್ನ ಇಟ್ಟಿಗೆಗಳನ್ನ ಬಳಸಿ ಮಾಡಿದಂತಹ ಮನೆ. ಹಾಗಾಗಿ ಪಕ್ಕಾದಂತ ಗಟ್ಟಿಮುಟ್ಟಾದ ದೊಡ್ಡದಾದಂತಹ ಮನೆಯಾಗಿತ್ತು. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ थे. ಇವನು ತಂದೆ ಆಡಂಬರಹೀನ ವ್ಯಕ್ತಿಗಳಾಗಿದ್ದರು. और सभी अनावश्यक एवं ऐशो आराम वाली चीजों से दूर रहते थे. ಆಡಂಬರಹೀನ ವ್ಯಕ್ತಿಗಳು ಅಷ್ಟೇ ಅಲ್ಲ, ಐಷಾರಾಮಿ ವಸ್ತುಗಳಿಂದ ಕೂಡ ದೂರ ಇರ್ತಾ ಇದ್ರು. ಐಷಾರಾಮಿ ವಸ್ತುಗಳು ಅಂದ್ರೆ ಏನು? ಈಗ ಕುತ್ಕೊಳ್ಳೋದಕ್ಕೆ ನಮಗೆ ನೆಲ ಇದೆ, ಚಾಪೆ ಇದೆ, ಹೌದಾ, ಚೇರ್ಗಳು ಇಲ್ಲ, ನನಗೆ ಸೋಫಾ ಸೆಟ್ಟೇ ಬೇಕು. ಇದು ಐಷೋ ಆರಾಮಿ ಜೀವನ, ಹೌದಾ, ಐಷಾರಾಮಿ ಜೀವನ ಅಂತ ಹೇಳ್ತೀವಿ. ಇಲ್ಲ, ಮನೆಯಲ್ಲಿ ರೇಡಿಯೋ ಇದೆ, ಆಗೋಲ್ಲ, ಟಿವಿನೇ ಬೇಕು, ಅದರ ಮುಂದೆ ಕುತ್ಕೊಳ್ಳೋದಕ್ಕೆ ಒಂದು ಸೋಫಾನೇ ಬೇಕು. ಗಾಳಿ ನ್ಯಾಚುರಲ್ ಆಗಿ ಬರ್ತಿದೆ ಅಂದ್ರೆ ಬೇಡ, ನನಗೆ ಕೃತಕವಾಗಿ ಸುತ್ತುವಂತಹ ಒಂದು ಪಂಕ ಫ್ಯಾನೇ ಬೇಕು. ಈ ತರ ಫ್ಯಾನ್ ಬಗ್ಗೆ ಇದು ಮಾಡೋದು. ಬಟ್ಟೆ ತೊಳೆಯಲು ನಮ್ಮ ಕೈಕಾಲುಗಳು ಗಟ್ಟಿ ಇವೆ, ಬೇಡ, ನನಗೆ ವಾಷಿಂಗ್ ಮಷೀನೇ ಬೇಕು. ಕುಳಿತುಕೊಂಡು ಒಲೆಯಲ್ಲಿ ಅಡುಗೆ ಮಾಡಲು ಇಷ್ಟವಿಲ್ಲ, ಹಾಗಾಗಿ ನನಗೆ ಏನ್ ಬೇಕು? ಗ್ಯಾಸೇ ಬೇಕು. ಈ ತರಹ ಎಲ್ಲ ರೀತಿಯಲ್ಲಿ ಕೃತಕವಾಗಿ ಸಿಗುವಂತಹ ಅಂದ್ರೆ ಸುಲಭವಾಗಿ ನಮಗೆ ಕೈಗೆಟುಕುವಂತಹ ಕೆಲಸ ಸುಲಭವಾಗಿ ಆಗುವಂತಹ ರುಬ್ಬುವ ಕಲ್ಲು ನನಗೆ ಬೇಡ, ಮಿಕ್ಸಿ ಗ್ರೈಂಡರೇ ಬೇಕು. ರುಬ್ಬಿದ ಊಟ ಎಷ್ಟು ರುಚಿ ಅಂತ ಗೊತ್ತಿದ್ರು ನನಗೆ ಹತ್ರ ಸಮಯ ಇಲ್ಲ ಅಂತ ಹೇಳಿ ಐಷೋ ಆರಾಮಿ ಫುಲ್ ಎಷ್ಟಾಗುತ್ತೋ ಅಷ್ಟು ನನ್ನ ದೇಹದ ಪರಿಶ್ರಮ ಕಡಿಮೆ ಆಗುವ ರೀತಿಯಲ್ಲಿ ಕೆಲಸವನ್ನ ಮಾಡುವಂತ ಒಂದು ಕುಟುಂಬನ ನಾವು ನೋಡ್ತಾ ಹೋಗ್ತೀವಿ. ಆ ತರ ಆಗಿರಲಿಲ್ಲ ಇವರು. ಐಷೋ ಆರಾಮಿ ಅಂದ್ರೆ ಐಷಾರಾಮಿ ಜೀವನದಿಂದ ದೂರ ಇರ್ತಾ ಇದ್ರು, ಜೊತೆಗೆ ಆಡಂಬರಹೀನ ವ್ಯಕ್ತಿ ಕೂಡ ಆಗಿದ್ರು. पर घर में सभी आवश्यक चीजें समुचित मात्रा में सुलभता से उपलब्ध थी. ಅಷ್ಟು ಏನು ಇರಲಿಲ್ಲ ಅನ್ನಂಗಿಲ್ಲ, ಎಲ್ಲ ಸಿಕ್ತಿತ್ತು ಮನೆಯಲ್ಲಿ. ಅನಾವಶ್ಯಕ ಚೀಜೆ ಇರಲಿಲ್ಲ, ಅವಶ್ಯಕವಾದಂತಹ ವಸ್ತುಗಳು ಸಮುಚಿತವಾದ ರೀತಿಯಲ್ಲಿ, ಸಮುಚಿತ ಅಂತ ಹೇಳಿದ್ರೆ ಯೋಗ್ಯವಾಗಿ ನಮ್ಗೆ ಏನ್ ಬೇಕೋ ಆ ವಸ್ತುಗಳೆಲ್ಲ ನಮ್ಮ ಮನೆಯಲ್ಲಿ ಸಿಗ್ತಾ ಇತ್ತು. ಸುಲಭವಾಗಿ ಸಿಗ್ತಾ ಇತ್ತು. ವಾಸ್ತವ ಮೇ ಕಹೂಂಗಾ, ಇದೆಲ್ಲವನ್ನ ನಾನು ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಮೇರಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾ और सादगी में बीता. ತುಂಬಾ ಸರಳವಾಗಿ ಸುಲಭವಾಗಿ ನನ್ನ ಜೀವನ ಸಾಕ್ತು. ಏನು ಕಷ್ಟ ಇರಲಿಲ್ಲ, ಐಷಾರಾಮಿ ಇರಲಿಲ್ಲ. ಆದರೆ ನಮ್ಗೆ ಏನು ಬೇಕು ಆ ವಸ್ತುಗಳೆಲ್ಲ ನಮಗೆ ಸರಳವಾಗಿ ಸುಲಭವಾಗಿ ಮನೆಯಲ್ಲೇ ಸಿಗ್ತಾ ಇತ್ತು. ಅಂದ್ರೆ ನೆಮ್ಮದಿಯ ಒಂದು ಜೀವನವನ್ನ ಮಾಡೋದಕ್ಕೆ ಏನೂ ಕೊರತೆ ಇರಲಿಲ್ಲ. ಅಂತಹ ರೀತಿಯಲ್ಲಿ ನನ್ನ ಬಾಲ್ಯ ಶುರುವಾಯಿತು ಅಂತ ಹೇಳ್ತಾರೆ. ಭೌತಿಕ ಏವಂ ಭಾವನಾತ್ಮಕ ದೋನೋ ಈ ದೃಷ್ಟಿಯು, ಭೌತಿಕವಾಗಿ ಮತ್ತೆ ಭಾವನಾತ್ಮಕ ಮನಸ್ಸಿನಲ್ಲಿ ಸಹ ಭಾವನೆಗಳು ಎಲ್ಲರ ಜೊತೆಗೆ ಒಟ್ಟಾಗಿ ಹೊಂದಿಕೊಂಡು ನೆಮ್ಮದಿಯಿಂದ ಬಾಳ್ತಾ ಇತ್ತು. ನಾವೆಲ್ಲ ವಸ್ತುಗಳಿದ್ರೂ ಮನೆಯಲ್ಲಿ ನಮ್ಮಲ್ಲಿ ನೆಮ್ಮದಿ ಇಲ್ಲ. ಮನಸ್ಸಲ್ಲಿ ಏನೋ ದೂರ, ಆತಂಕ, ನೋವು, ಇನ್ನೊಬ್ಬರ ಬಗ್ಗೆ ದ್ವೇಷ, ಕೋಪ, ಮುಸು ಅಂತಾನೆ ಎಲ್ಲ ಕೆಲಸವನ್ನ ಮಾಡ್ತೀವಿ, ಇಡ್ತೀವಿ, ಉಣ್ತೀವಿ. ಆದರೆ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಭಾವನೆಯನ್ನ ವ್ಯಕ್ತಪಡಿಸಕ್ಕೆ ನಮಗೆ ಆಗಲ್ಲ. ಲೇಕಿನ್ ಐಸಾ ನಹೀ ತಾ. ಭೌತಿಕವಾಗಿನೂ ಚೆನ್ನಾಗಿ ಇದ್ರು, ಆಮೇಲೆ ಭಾವನಾತ್ಮಕ ಸಂಬಂಧನೂ ಎಲ್ಲರ ಜೊತೆಗೆ ಒಟ್ಟಾಗಿ ಖುಷಿಯಾಗಿ ನಗ್ತಾ ಊಟ ಮಾಡ್ತಾ ಇದ್ರು. ಹೇಗೆ ಊಟ ಮಾಡ್ತಿದ್ರು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. मैं प्रायः अपनी माँ के साथ ही रसोई में नीचे बैठकर खाना खाया करता था. ನೋಡಿ, ರಾಷ್ಟ್ರಪತಿಗಳು ವಿಜ್ಞಾನಿಗಳು ಹೇಳ್ತಾರೆ, ಏನ್ ಮಾಡ್ತಿದ್ದಪ್ಪ ಅಂದ್ರೆ, ತುಂಬಾ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಅಡಿಗೆ ಮನೆಯಲ್ಲಿ, ರಸೋಯಿ ಅಂತ ಹೇಳಿದ್ರೆ ಅಡಿಗೆ ಮನೆ, रसोई में ही अपने माँ के साथ बैठकर, ತಾಯಿಯ ಜೊತೆಗೆ, ಫಿರ್ ಜಮೀನ್ ಪರ್, ನೆಲದ ಮೇಲೆ ಇಟ್ಟುಕೊಂಡು ನಾನು ಊಟ ಮಾಡ್ತಿದ್ದೆ. ಹೇಗೆ ಊಟ ಮಾಡ್ತಿದ್ದಪ್ಪ? ಮೇರೆ ಸಾಮ್ನೆ ಕೇಲೆ ಕಾ ಪತ್ತಾ ಬಿಚಾತಿ. ನಮ್ಮಮ್ಮ ನಾನು ಕೆಳಗಡೆ ನೆಲದ ಮೇಲೆ ಕುತ್ಕೊಂಡಾಗ ಬಾಳೆ ಎಲೆಯನ್ನು ಹರಡ್ತಾ ಇದ್ರು. ಜೊತೆಗೆ ಕೇಲೆ ಕಾ ಪತ್ತಾ ಅಂದ್ರೆ ಬಾಳೆ ಎಲೆ ಬಿಚಾತಿ. ಅವರು ಫಿರ್ ಉಸ್ ಪರ್ ಚಾವಲ್ ಅನ್ನವನ್ನ ಹಾಕ್ತಾ ಇದ್ರು. ಸುಗಂಧಿತ ಸ್ವಾದಿಷ್ಟ ಸಾಂಬಾರ್, ರುಚಿಕರವಾದಂತಹ ಘಮ ಅನ್ನುವಂತಹ ಸಾಂಬಾರನ್ನ, ರುಚಿಕಟ್ಟಾದ ಸಾಂಬಾರನ್ನ ಹಾಕ್ತಾ ಇದ್ರು. ಸಾಂಬಾರ್ ಅಂದ್ರೆ ಸಾರನ್ನ ಬಳಸ್ತಾ ಇದ್ರು. ಸಾತ್ ಮೇ ಘರ್ ಕಾ ಬನಾ ಅಚಾರ್, ಅಂಗಡಿಯಲ್ಲ, ಕೃತಕವಾಗಿ ಬೇರೆ ಕಡೆಯಿಂದ ತಂದಂತಹ ಉಪ್ಪಿನಕಾಯಿ ಎಲ್ಲ, ಕೃತಕ ಅಲ್ಲ, ಬೇರೆ ಕಡೆಯಿಂದ ರೆಡಿ ಮಾಡಿ ತಂದಂತಹ ಉಪ್ಪಿನಕಾಯಿ ಎಲ್ಲ, ಸ್ವತಃ ಖುದ್ ಘರ್ ಮೇ ಹಿ ಬನಾಯ ಹುವಾ ಘರ್ ಕಾ ಅಚಾರ್, ಮನೆಯಲ್ಲೇ ಮಾಡುವಂತಹ ಉಪ್ಪಿನಕಾಯಿಯನ್ನ ಹಾಕ್ತಾ ಇದ್ರು. ಎಷ್ಟು ಬಾಯಲ್ಲಿ ನೀರು ಬರುತ್ತಲ್ವಾ? ಬಾಳೆ ಎಲೆ ಮೇಲೆ ನಾವು ತುಂಬಾ ಕಡಿಮೆ ವಿರಳ ಆಗ್ಬಿಟ್ಟಿದೆ ಈಗ. ಮೊದಲೆಲ್ಲ ನೆಲದ ಮೇಲೆ ಚಾಪೆಯನ್ನ ಹಾಸಿ ಅದರ ಪಕ್ಕದಲ್ಲಿ ಎಲೆಗಳನ್ನ ಜೋಡಿಸಿ ಬಾಳೆ ಎಲೆಯಲ್ಲಿ ಕೆಳಗಡೆ ನೆಲಕ್ಕೆ ಕುತ್ಕೊಂಡು ನಾವು ಊಟ
ಊಟವನ್ನು ಮಾಡ್ತಿದ್ವಿ. ಈಗಿಲ್ಲ, ಎಲ್ಲ ಟೇಬಲ್ ಚೇರ್ ಬಂದಿದೆ. ಜೊತೆಗೆ ಈಗ ಅದು ಹೋಗಿ ಬಫೆ ಸಿಸ್ಟಮ್ ಅಂದರೆ ನೀವೇ ಕೈಯಲ್ಲಿ ಹಿಡ್ಕೊಂಡು ಬೇಕಾದಷ್ಟು ಹಾಕ್ಕೊಂಡು ಎಲ್ಲೆಲ್ಲಿ ಬೇಕಲ್ಲಲ್ಲಿ ನಿಂತ್ಕೊಂಡು ತಿನ್ನುವಂಥ ಸಂಸ್ಕೃತಿಯನ್ನು ನಾವು ಕಲ್ತ್ಕೊಂಡಿದ್ದೀವಿ. ನಮ್ಮ ಹತ್ರ ಸಮಯ ಇಲ್ಲ ಅವ್ರನ್ನೆಲ್ಲ ಕೂರಿಸಿ ಒಂದು ಕಡೆ ನೆಲದ ಮೇಲೆ ಊಟ ಹಾಕುವಷ್ಟು ಇದು ಇಲ್ಲ. ಹಾಗಾಗಿ ಹಂಗಾಗ್ಬಿಟ್ಟಿದೆ ನಮ್ಮ ಜೀವನ. लेकिन इनके बचपन में ऐसा नहीं था। जमीन पर बिठाकर केले का पत्ता बिछाकर उसके ऊपर चावल, स्वादिष्ट सांबर और घर में बनाया हुआ अचार ಅಂದ್ರೆ ಉಪ್ಪಿನಕಾಯಿಯನ್ನು ಬಡಿಸ್ತಾ ಇದ್ರು. और साथ में घर का बना अचार और नारियल की ताजी चटनी. ತೆಂಗಿನ ತೋಟ ಇತ್ತು ಅವ್ರದ್ದು, ತಾಜಿ ಫ್ರೆಶ್ ಆಗಿ ಆಗಿಂದಾಗಲೇ ಒಡೆದು ಮಾಡಿದಂತಹ ತೆಂಗಿನಕಾಯಿಯ ಚಟ್ನಿಯನ್ನು ಕೂಡ ತಾಯಿ ಹಾಕಿ ಊಟಕ್ಕೆ ಬಡಿಸ್ತಾ ಇದ್ರು. ಇಷ್ಟು ರುಚಿಕಟ್ಟಾಗಿರ್ತಿತ್ತಲ್ವಾ. चटनी भी होती थी। प्रतिष्ठित उसके बाद यहाँ तक हम ये करेंगे, समाप्त करेंगे, क्योंकि अगला जो पाठ है मैं अगली अवधि में पढ़ाते जाती हूँ। बच्चों, मैंने अब तक जो पढ़ाया वो संक्षिप्त रूप में लिख देती हूँ। इस पाठ से हम क्या सीखते हैं? जीवन चरित्र अंदर आत्मकथा यानी क्या है, जीवनी क्या है, इसके बारे में शब्दों का अर्थ और अब्दुल कलाम जी का संक्षिप्त जीवन परिचय, ये राष्ट्रपति बनकर क्या काम किया है इन्होंने, उसके बाद कुछ आंदोलन में किस प्रकार भाग लिए थे, युवा पीढ़ी को कैसे प्रोत्साहन देते थे और कौन कौन से आंदोलन में भाग लेते थे, वो आंदोलन के उद्घोषित वाक्य क्या है और इनके पिता कैसे थे, ये कहाँ जन्म पैदा हुए, जन्म स्थान कौन सा है, माता कौन है, माता के बारे में वो कैसे थी और पिता कैसे थे, इस प्रकार आडंबरहीन जीवन चलता था, आदर्श दंपति के रूप में ये कैसे उनके माँ बाप रहते थे, इसके बारे में, और खाना किस प्रकार खाते थे और समुचित मात्रा में कौन कौन से योग्य चीज़ों को अपने जीवन में लेते थे, आडंबरहीन होकर कैसे रहते थे, उसके बारे में अब तक हम जान चुके हैं। इसके आगे की जानकारी मैं अगली अवधि में देने की कोशिश करती हूँ। तो धन्यवाद बच्चों। लेकिन इससे पहले मैं कहना चाहती हूँ, इसमें जो भी प्रश्न आते हैं उनका खाना, उसकी माँ कैसे खाना परोसती थी और माँ के बारे में लिखिए, पिता के बारे में लिखिए और इनका पूरा नाम विस्तृत रूप से कहिए और इनके परिचय, लेखक परिचय में अब्दुल कलाम जी का थोड़ा परिचय, ये भी आप कुछ प्रश्नों के रूप में लिखने के लिए कोशिश करना है। मैं प्रश्न दे देती हूँ, आप लोग क्या करना है, उन प्रश्नों को उत्तर लिखकर